ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಕಲಿಯುಗದ ಬ್ರಹ್ಮ, ನವವ್ಯಾಕರಣ ಪಂಡಿತ, ರಾಮದೂತ, ವಜ್ರದೇಹಿ ಹೀಗೆ ಅದೆಷ್ಟೋ ಹೆಸರುಗಳಿಂದ ನಾವು ಹನುಮಂತನನ್ನ ಕರೀತೇವೆ. ಹನುಮಂತ ಕಾರ್ಯಸಿದ್ಧಿಗೆ ಮೂಲಪುರುಷ, ವಿದ್ಯಾಪ್ರಾಪ್ತಿಯಲ್ಲಿ ಮೊದಲಿಗ, ಆರೋಗ್ಯ, ಸಂತಾನ, ವ್ಯಾಪಾರ ಹೀಗೆ ನೋಡ್ತಾ ಹೋದರೆ ಹನುಮಂತನಿಂದ ನೆರವೇರದ ಕೆಲಸವೇ ಇಲ್ಲ. ಹನುಮಂತನನ್ನು ಬೇಡಿಕೊಂಡ್ರೆ ಸಕಲವನ್ನು ಕರುಣಿಸಬಲ್ಲ ಕರುಣಾಮಯಿ. ರಾಮನ ಭಕ್ತ ಹನುಮಂತನನ್ನು ನಂಬಿದರೆ ಅವನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ಅವನನ್ನು ನಂಬಿರೋ ಭಕ್ತರ ಅಚಲವಾದ ನಂಬಿಕೆ. ಆಂಜನೇಯನ ಪೂಜೆಯನ್ನ ಮಂಗಳವಾರ ಹಾಗೂ ಶನಿವಾರ ಮಾಡಲಾಗುತ್ತೆ. ಹನುಮಂತನನ್ನ ಭಕ್ತಿಯಿಂದ ಪೂಜಿಸಿದರೆ ಎಂಥ ಸವಾಲುಗಳನ್ನು ಗೆಲ್ಲೋ ಶಕ್ತಿಯನ್ನ ಅವನು ಕೊಡ್ತಾನೆ. ಎಂಥದ್ದೇ ಕಷ್ಟ ಬಂದರೂ ಹನುಮಂತನನ್ನ ಭಕ್ತಿಯಿಂದ ನೆನೆದ್ರೆ ಸಾಕು, ನಮ್ಮನ್ನ ಆ ಸಮಸ್ಯೆಗಳಿಂದ ದೂರ ಮಾಡಿ ಜೀವನವನ್ನ ಸರಳವನ್ನಾಗಿ ಮುನ್ನಡೆಸ್ತಾನೆ ಈ ವನಮಾಲಿ. ಶನಿದೋಷ, ಸಾಡೆ ಸಾತಿ ಇದ್ದವರು ಹನುಮಂತನ ಮೊರೆ ಹೋದ್ರೆ ಸಮಸ್ಯೆಗಳು ದೂರವಾಗುತ್ತೆ. ದಿನ ಹನುಮಾನ್ ಚಾಲಿಸ ಓದೋದ್ರಿಂದ ಜೀವನದ ದಿಕ್ಕೆ ಬದಲಾಗುತ್ತೆ. ನಾವು ದೇವರನ್ನ ಪ್ರಾರ್ಥಿಸುವಾಗ ಅದೆಷ್ಟೋ ಬೇಡಿಕೆಗಳನ್ನ ದೇವರ ಮುಂದೆ ಇಡ್ತೀವಿ. ವಿದ್ಯೆ, ಉದ್ಯೋಗ, ಆರೋಗ್ಯ ಕೊಡು ಎಂದು ದೇವರನ್ನ ಕೇಳಿಕೊಳ್ತೀವಿ. ಆದರೆ ನೀವು ಹನುಮಂತನ ಬಳಿ ಯಾವ ಬೇಡಿಕೆಗೆ ಯಾವ ಮಂತ್ರ ಪಠಿಸಬೇಕು ಹಾಗೂ ಯಾವಾಗ ಪಠಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಮೊದಲಿಗೆ ವಿದ್ಯಾಪ್ರಾಪ್ತಿಗಾಗಿ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರಮೆ ದೇವರಾಮದೂತ ನಮೋಸ್ತುತೆ ಅನ್ನೋ ಮಂತ್ರವನ್ನು ವಿದ್ಯಾರ್ಥಿಗಳು ಪ್ರತಿದಿನ ಪಠಿಸಿದರೆ ಓದಿನ ಕಡೆ ಹೆಚ್ಚು ಗಮನ ಹರಿಸೋದಕ್ಕೆ ಸಹಾಯವಾಗುತ್ತೆ. ಈ ಮಂತ್ರದಿಂದ ಎಂಥ ದಡ್ಡ ವಿದ್ಯಾರ್ಥಿಯೂ ಕೂಡ ಓದಿನಲ್ಲಿ ಮುಂದೆ ಬರ್ತಾನೆ. ಈ ಮಂತ್ರದಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಇದರಿಂದ ಎಕ್ಸಾಮ್ಗಳಲ್ಲೂ ಸಹ ಟಾಪರ್ ಆಗಬಹುದು. ಎರಡನೆಯದ್ದು ಉದ್ಯೋಗ ಪ್ರಾಪ್ತಿಗೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕೆಲಸ ಸಿಗಬೇಕು ಅಂದ್ರೆ ಅದೃಷ್ಟ ಇದ್ರೆ ಮಾತ್ರ ಸಾಧ್ಯ ಅನ್ನೋ ಹಾಗಾಗಿದೆ. ಆದರೆ ಹನುಮಂತನ ಈ ಮಂತ್ರದಿಂದ ನಿಮಗೆ ಬರೀ ಕೆಲಸ ಸಿಗೋದಲ್ಲ, ಒಂದೊಳ್ಳೆ ಕೆಲಸ ಸಿಗೋದು ಪಕ್ಕ. ಹಾಗಾದ್ರೆ ಆ ಮಂತ್ರ ಯಾವುದು ಅಂತ ನೋಡಿ. ಹನುಮಾನ್ ಸರ್ವಧರ್ಮಜ್ಞ, ಸರ್ವಪೀಡ ವಿನಾಶಿನೇ, ಉದ್ಯೋಗ ಪ್ರಾಪ್ತ ಸಿದ್ಧ್ಯರ್ಥಂ, ಶಿವರೂಪ ನಮೋಸ್ತುತೆ. ಈ ಮಂತ್ರವನ್ನ ನೀವು ಜಪಿಸಿದ್ರೆ ಒಂದೊಳ್ಳೆ ಕೆಲಸ ಸಿಗುತ್ತೆ. ಅಲ್ಲದೆ ಇರೋ ಕೆಲಸದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಈ ಮಂತ್ರ ಸಹಾಯಕಾರಿಯಾಗುತ್ತೆ. ಈ ಮಂತ್ರ ಪಠಿಸೋದ್ರಿಂದ ಬೇಗನೆ ಫಲ ಸಿಗೋದು ಖಂಡಿತ. ಮೂರನೆಯದ್ದು ಗ್ರಹದೋಷ ನಿವಾರಣೆಗಾಗಿ. ಕೆಲವರ ಜೀವನದಲ್ಲಿ ಏನು ಮಾಡಿದ್ರೂ ಗ್ರಹಗತಿಗಳು ಮಾತ್ರ ಬದಲಾಗೋದಿಲ್ಲ. ಗ್ರಹಶಾಂತಿ, ಗ್ರಹ ಪೂಜೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಅದರಿಂದ ಏನೂ ಪ್ರಯೋಜನವಾಗಿರೋದಿಲ್ಲ. ಜನ್ಮ ಜಾತಕದಲ್ಲಿ ಗ್ರಹ ದೋಷವಿದ್ರೆ ತೊಂದರೆಗಳು ಉಂಟಾಗುತ್ತೆ. ಶನಿದೋಷ, ಸಾಡೆ ಸಾತಿ ಇದ್ದವರು ಹನುಮಂತನ ಮೊರೆ ಹೋದರೆ ಸಮಸ್ಯೆಗಳು ದೂರವಾಗುತ್ತವೆ. ಒಂದು ವೇಳೆ ನಿಮಗೆ ಗ್ರಹದೋಷವಿದ್ರೆ ಈ ಮಂತ್ರವನ್ನ ನಿತ್ಯ ಹೇಳ್ಕೊಳ್ಳಿ. ಮರ್ಕಟೇಶ ಮಹೋತ್ಸವ, ನವಗ್ರಹ ದೋಷ ನಿವಾರಣ, ಶತ್ರುನ್ ಸಂಹಾರ, ಮಾಂ ರಕ್ಷ ಶ್ರೀಯಂ ದಾಪಯ ದೇಹಿಮೆ ಪ್ರಭೋ. ಈ ಮಂತ್ರವನ್ನ ದಿನ ಹೇಳಿಕೊಂಡ್ರೆ ನಿಮ್ಮ ಗ್ರಹಗತಿಗಳು ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಊಹಿಸದಂತ ಬದಲಾವಣೆಗಳು ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ಆರೋಗ್ಯ ವೃದ್ಧಿಗಾಗಿ ಹನುಮಂತನನ್ನ ಬೇಡಿಕೊಂಡ್ರೆ ಎಂತ ಕಾಯಿಲೆಗಳಾದ್ರೂ ವಾಸಿಯಾಗೋದು ಖಂಡಿತ. ಇದಕ್ಕೆ ಅದೆಷ್ಟೋ ಉದಾಹರಣೆಗಳು ಸಹ ಇವೆ. ರಾಮಾಯಣದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸಲು ಹನುಮಂತ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದವನು. ಹೀಗಿದ್ದಾಗ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ಹಾಗೂ ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರೆ ಅವರು ಈ ಮಂತ್ರವನ್ನ ಜಪಿಸಬೇಕು. ಆಯುಹು ಪ್ರಜ್ಞ ಯಶೋ ಲಕ್ಷ್ಮೀ ಶ್ರದ್ಧಾ ಪುತ್ರ ಸುಶೀಲತಾ, ಆರೋಗ್ಯಂ ದೇಹ ಸೌಖ್ಯಾಂಚ ಕಪೀನಾಥ ನಮೋಸ್ತುತೆ. ಈ ಮಂತ್ರವನ್ನ ಮನೆಯಲ್ಲಿ ಪಠಿಸೋದ್ರಿಂದ ಮನೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ. ಅನಾರೋಗ್ಯ ಇದ್ದವರು ಇದನ್ನ ಹೇಳಿಕೊಂಡ್ರೆ ನಿಮ್ಮ ಕಾಯಿಲೆಗಳು ವಾಸಿಯಾಗುತ್ತವೆ. ಅನಾರೋಗ್ಯ ಸಮಸ್ಯೆ ಇದ್ರೆ ಪ್ರತಿದಿನ ಈ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಐದನೆಯದ್ದು ಸಂತಾನ ಪ್ರಾಪ್ತಿಗೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲಾ ವರ್ಗದವರು ಸಹ ಮಕ್ಕಳಿಗಾಗಿ ಎಲ್ಲಾ ರೀತಿಯ ಪೂಜೆ ವ್ರತಗಳನ್ನು ಮಾಡಿದ್ರು ಅವರ ಬೇಡಿಕೆಗಳು ಮಾತ್ರ ಈಡೇರಿರೋದಿಲ್ಲ. ಹೀಗಿದ್ದಾಗ ಹನುಮಂತನ ಸಂತಾನ ಪ್ರಾಪ್ತಿ ಮಂತ್ರವನ್ನ ಪಠಿಸಿದ್ರೆ ಅಂತಹವರಿಗೆ ಮಕ್ಕಳಾಗುತ್ತೆ. ಅಷ್ಟೇ ಅಲ್ಲ, ಆಂಜನೇಯನಂತೆ ಮಕ್ಕಳು ಧೈರ್ಯವಂತರು ಹಾಗೂ ಬುದ್ಧಿವಂತರು ಆಗಿರ್ತಾರೆ. ಆ ಮಂತ್ರ ಯಾವುದು ಅಂತ ನೋಡೋದಾದ್ರೆ ಪೂಜ್ಯಾಯ ಆಂಜನೇಯ
ಆಂಜನೇಯ ಗರ್ಭದೋಷಾಪಹಾರಿತೋ ಸಂತಾನಂ ಕುರುಮೇ ದೇವ ರಾಮದೂತ ನಮೋಸ್ತುತೆ. ಮಕ್ಕಳ ನಿರೀಕ್ಷೆಯಲ್ಲಿರೋ ದಂಪತಿಗಳು ದಿನ ಈ ಮಂತ್ರವನ್ನು ಪಠಿಸಿದ್ರೆ ಹನುಮನ ಕೃಪೆಯಿಂದ ನಿಮ್ಮ ಬಯಕೆ ಈಡೇರುತ್ತೆ. 6ನೇಯದ್ದು ವ್ಯಾಪಾರ ವೃದ್ಧಿಗಾಗಿ ಸರ್ವ ಕಲ್ಯಾಣ ದಾತಾರಂ ಸರ್ವಾಪತ್ ನಿವಾರಕಂ ಅಪಾರ ಕರುಣಾಮೂರ್ತಿಂ ಆಂಜನೇಯಂ ಸಮಾಮ್ಯಹಂ. ಈ ಒಂದು ಮಂತ್ರದಿಂದ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗುತ್ತೆ. ನೀವು ಮಾಡುವ ವ್ಯಾಪಾರ ವಹಿವಾಟು ನ್ಯಾಯಯುತವಾಗಿದ್ದು ಮೋಸ ಅನ್ಯಾಯ ಸುಳ್ಳು ಇಲ್ಲದಿದ್ರೆ ಈ ಒಂದು ಮಂತ್ರದಿಂದ ನಿಮ್ಮ ವ್ಯಾಪಾರ ಉತ್ತುಂಗಕ್ಕೆ ಹೋಗುತ್ತೆ. 7ನೇಯದ್ದು ವಿವಾಹ ಪ್ರಾಪ್ತಿಗೆ ಯೋಗಿ ಧ್ಯೇಯಾಂ ಘ್ರೀಂ ಪದ್ಮಾಯ ಜಗತಾಂ ಪತಯೇ ನಮಃ ವಿವಾಹಂ ಕುರುಮೇ ದೇವ ರಾಮದೂತ ನಮೋಸ್ತುತೆ. ಈ ಮಂತ್ರದಿಂದ ನಿಮ್ಮ ವಿವಾಹ ದೋಷವು ನಿವಾರಣೆಯಾಗಿ ನಿಮಗೆ ವಿವಾಹ ಯೋಗ ಕೂಡಿ ಬರುತ್ತೆ. ನಿಮ್ಮ ಜೀವನದಲ್ಲಿ ವಿವಾಹ ತಡವಾಗ್ತಿದ್ರೆ ಈ ಮಂತ್ರದಿಂದ ನಿಮ್ಮ ವಿವಾಹ ದೋಷವನ್ನ ಪರಿಹಾರ ಮಾಡಿಕೊಳ್ಳಬಹುದು. 8ನೇಯದ್ದು ಕಾರ್ಯ ಸಾಧನೆಗಾಗಿ ನಾವು ನಿತ್ಯ ಒಂದಲ್ಲ ಒಂದು ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗುತ್ತಲೇ ಇರ್ತೇವೆ. ಇಂಥ ಟೈಮಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಟಲ್ಲಿ ಅಂಥ ಕೆಲಸ ಯಶಸ್ವಿಯಾಗುತ್ತೆ. ಆದರೆ ಹನುಮಂತನ ಕಾರ್ಯ ಸಾಧನಾ ಮಂತ್ರದಿಂದ ಎಂಥ ಕಷ್ಟಕರವಾದ ಕೆಲಸವಾದರೂ ಅದು ಕಾರ್ಯ ಸಾಧನೆಯಾಗುತ್ತೆ. ಅಷ್ಟಕ್ಕೂ ಆ ಮಂತ್ರ ಏನು ಅಂತ ನೋಡೋದಾದ್ರೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮಧೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಈ ಒಂದು ಮಂತ್ರವನ್ನು ನೀವು ನಿತ್ಯ ಪಠಿಸಿದರೆ ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತೆ. ನೀವು ಆಫೀಸ್ಗೆ ಹೋಗೋ ಮುನ್ನ, ಆಫೀಸ್ಗೆ ಹೋದಾಗ ಅಥವಾ ಯಾವುದೇ ಕೆಲಸ ಶುರು ಮಾಡೋದಕ್ಕೂ ಮೊದಲು ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಕೆಲಸದಲ್ಲಿ ಯಾವುದೇ ದೋಷಲೋಪ ಎದುರಾಗೋದಿಲ್ಲ. 9ನೇಯದ್ದು ಹನುಮಂತನ ಅತಿ ಶಕ್ತಿಯುತವಾದ ಮಂತ್ರ. ಈ ಮಂತ್ರವನ್ನು ಹನುಮಾನ್ ಕಾರ್ಯಸಿದ್ಧಿ ಮಂತ್ರ ಅಂತ ಸಹ ಕರೀತಾರೆ. ಕಷ್ಟ, ನಷ್ಟ, ದುಃಖ, ಅನಾರೋಗ್ಯ, ಅಶಾಂತಿ ಹೀಗೆ ಯಾವುದೇ ಸಮಸ್ಯೆಯಲ್ಲಿದ್ದರೂ ಈ ಕಾರ್ಯಸಿದ್ಧಿ ಮಂತ್ರದಿಂದ ನೀವು ಹನುಮಂತನ ಕೃಪೆಗೆ ಪಾತ್ರರಾಗ್ತೀರಾ. ಹಾಗೆ ಈ ಮಂತ್ರದಲ್ಲಿ ಬರೋ ಸಾಲುಗಳನ್ನು ಅಶೋಕವನದಲ್ಲಿದ್ದಾಗ ಸೀತಾಮಾತೆಯು ಹನುಮಂತನಿಗೆ ಹೇಳಿದ ಮಾತುಗಳಾಗಿದ್ದು, ಹೀಗಾಗಿ ಹನುಮಂತನ ಎಲ್ಲ ಮಂತ್ರಗಳಲ್ಲಿ ಇದು ವಿಶೇಷ ಹಾಗೂ ಶಕ್ತಿಯುತವಾಗಿದೆ. ಅದು ಯಾವುದು ಅಂತ ನೋಡೋದಾದ್ರೆ ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ತಮಾಸ್ಥಾಯ ದುಃಖಕ್ಷಯ ಕರೋಭವ. ಇದೇ ಆ ಹನುಮಂತನ ಕಾರ್ಯಸಿದ್ಧಿ ಮಂತ್ರವಾಗಿದ್ದು ಈ ಮಂತ್ರದಿಂದ ಯಾವುದೇ ಕಷ್ಟದಿಂದಲೂ ನೀವು ಹೊರಗೆ ಬರಬಹುದಾಗಿದೆ. ಇನ್ನು ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ಮಂತ್ರಗಳನ್ನು ಆಯಾ ಕಾರ್ಯ ಸಾಧನೆ ಹಾಗೂ ಕಾರ್ಯಸಿದ್ಧಿಗೆ ಅನುಗುಣವಾಗಿ ಪಠಿಸಬಹುದು. ಬೇಡಿಕೆಗಳು ಇರುವವರು ಈ ಎಲ್ಲ ಮಂತ್ರಗಳನ್ನು 48 ದಿನಗಳ ಕಾಲ ನಿಷ್ಠೆಯಿಂದ ಪಠಣೆ ಮಾಡಿದರೆ ನೀವು ಬಯಸಿದ್ದು ಬೇಗನೆ ನೆರವೇರುತ್ತೆ. ಸಾಧ್ಯವಾದರೆ ಪ್ರತಿದಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ. ಸಾಧ್ಯವಾಗದಿದ್ರೆ ಮಂಗಳವಾರ ಅಥವಾ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಕೇಸರಿ ಕುಂಕುಮವನ್ನ ಅರ್ಪಿಸಿ. ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ಮಂತ್ರಗಳನ್ನು ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸಾಧ್ಯವಾದಲ್ಲಿ ಈ ಎಲ್ಲ ಮಂತ್ರಗಳನ್ನು ದಿನಕ್ಕೆ 1 ಬಾರಿಯಾದರೂ ಪಠಣೆ ಮಾಡಿ. ಇಲ್ಲ ಅಂದರೆ ನಿಮ್ಮಿಷ್ಟ ಸಿದ್ಧಿಗೆ ಯಾವ ಮಂತ್ರ ಬೇಕೋ ಆ ಮಂತ್ರವನ್ನು ನಿಷ್ಠೆ, ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಣೆ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಉಪಯೋಗವಾಗೋದಕ್ಕೆ ಶೇರ್ ಮಾಡಿ. ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಹನುಮತೇ ನಮಃ.